ಕೊಪ್ಪಳದಲ್ಲಿ ನಿಯಮ ಉಲ್ಲಂಘನೆ ಮಾಡಿಕೊಂಡು ವೈಟ್ ಬೋರ್ಡ್ ವಾಹನಗಳು ದರ್ಬಾರ್ ನಡೆಸ್ತಾ ಇವೆ. ಜಿಲ್ಲೆಯಲ್ಲಿ ಯೆಲ್ಲೋ ಬೋರ್ಡ್ ವಾಹನಗಳ ಮಾಲೀಕರು ಈಗ ಪರದಾಡ್ತಾ ಇದ್ದಾರೆ. ನಮಗೆ ವಿಷ ಕೊಟ್ಬಿಡಿ ಅಂತ ಸಾರಿಗೆ ಕಚೇರಿಗೆ ತೆರಳಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯೆಲ್ಲೋ ಬೋರ್ಡ್ಗಳಿಗೆ ಮಾತ್ರ ವಾಣಿಜ್ಯ ಕಾರ್ಯಕ್ಕಾಗಿ ಬಳಸುವಂತ ಒಂದು ನಿಯಮ ಇರುತ್ತೆ, ಜೊತೆಗೆ ಒಪ್ಪಿಗೆ ಇರುತ್ತೆ. ಬಟ್ ಈ ವೈಟ್ ಬೋರ್ಡ್ಗಳವರು ಕೂಡ ವಾಹನ ಏನಿದೆ ಅವರೆಲ್ಲ ಕಾರ್ನವರು ಕೂಡ ಈ ರೀತಿ ಬಾಡಿಗೆಗೆ ಬಿಡ್ತಾ ಇದ್ದಾರೆ. ಹೀಗಾಗಿ ನಮ್ಗೆ ವಿಷ ಕೊಟ್ಬಿಡಿ ನೀವು ಅಂತ ಸಾರಿಗೆ ಕಚೇರಿಗೆ ತೆರಳಿದ್ದಾರೆ ವೈಟ್ ಬೋರ್ಡ್ನವರ ವಿರುದ್ಧ ಯೆಲ್ಲೋ ಬೋರ್ಡ್ ಕಾರ್ನ ಮಾಲೀಕರು. ಕುಷ್ಟಗಿ ತಾಲೂಕಿನ ಯೆಲ್ಲೋ ಬೋರ್ಡ್ ವಾಹನಗಳ ಮಾಲೀಕರ ನರಕ ಯಾತನೆ ಕೇಳೋರೇ ಇಲ್ಲ. ವೈಟ್ ಬೋರ್ಡ್ ವಾಹನಗಳನ್ನ ಬಾಡಿಗೆಗೆ ಬಿಡ್ತಿದ್ದಾರೆ ಮಾಲೀಕರು. ನಿಯಮ ಪಾಲಿಸಿ ಟ್ಯಾಕ್ಸ್ ಕಟ್ಟಿ ಬಾಡಿಗೆ ಇಲ್ಲದೆ ಕೂತ್ಕೊಬಿಟ್ಟಿದ್ದಾರೆ ಯೆಲ್ಲೋ ಬೋರ್ಡ್ ಕಾರಿನ ಮಾಲೀಕರು. ನಿಯಮ ಉಲ್ಲಂಘಿಸಿದ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಯೆಲ್ಲೋ ಬೋರ್ಡ್ನ ಕಾರ್ ಮಾಲೀಕರೇನಿದ್ದಾರೆ ಅವರಿಗೆ ಮಾತ್ರ ವಾಣಿಜ್ಯ ಬಳಕೆಗೆ ಅಂತ ಅನುಮತಿ ಇರುತ್ತೆ. ಬಟ್ ಇಲ್ಲಿ ಕೆಲವರು ವೈಟ್ ಬೋರ್ಡ್ ಇಟ್ಕೊಂಡು ಈ ರೀತಿ ವ್ಯವಹಾರ ಮಾಡ್ತಿದ್ದಾರೆ, ಬಾಡಿಗೆಗೆ ಬಿಡ್ತಿದ್ದಾರೆ. ಹೀಗಾಗಿ ಯೆಲ್ಲೋ ಬೋರ್ಡ್ ಕಾರ್ಗಳೇನಿದ್ದಾವೆ, ವೆಹಿಕಲ್ಸ್ ಏನಿದ್ದಾವೆ ಅವರು ಬಾಡಿಗೆಗೆ ಅಂತಾನೆ ತೆಗೆದುಕೊಂಡಿರ್ತಾರೆ, ಜೊತೆಗೆ ಟ್ಯಾಕ್ಸ್ ಕಟ್ಟಿರ್ತಾರೆ, ಎಲ್ಲ ನಿಯಮಗಳನ್ನು ಕೂಡ ಪಾಲಿಸಿರ್ತಾರೆ. ಹಾಗಿದ್ರೂ ಕೂಡ ಅವ್ರ ಹೊಟ್ಟೆ ಮೇಲೆ ಈಗ ತಣ್ಣೀರ್ ಬಟ್ಟೆನೇ ಗತಿಯಾಗಿದೆ. ವೈಟ್ ಬೋರ್ಡ್ನವರು ಕೂಡ ಈ ರೀತಿಯಾಗಿ ಬಾಡಿಗೆಗೆ ಮುಂದಾಗಿರೋದ್ರಿಂದ ಈ ಕಾರ್ ಪೂಲಿಂಗ್ ಇರ್ಬೋದು, ಅದೇ ರೀತಿಯಾಗಿ ಕ್ವಿಕ್ ರೈಡ್ ಅನ್ನುವಂಥ ಬ್ಲಾಕರ್ ಅನ್ನುವಂಥ ಒಂದಷ್ಟು ಆ್ಯಪ್ಗಳನ್ನು ಬಳಸ್ಕೊಂಡು ಇವರು ಈ ರೀತಿಯಾಗಿ ಬಾಡಿಗೆಗೆ ಬುಕ್ ಮಾಡ್ಕೊಂಡು ಬಿಡ್ತಾರೆ. ಹೀಗಾಗಿ ಇಂಥವರಿಂದಾಗಿ ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ ಏನಿದ್ದಾವೆ ಅವ್ರಿಗೆ ಪಾಪ ಈಗ ನರಕ ಯಾತನೆ ಸೃಷ್ಟಿಯಾಗ್ಬಿಟ್ಟಿದೆ. ನಾವಿಷ್ಟೆಲ್ಲ ನಿಯಮಗಳನ್ನು ಪಾಲಿಸಿದ್ರು ಕೂಡ ನಮಗೆ ಬಾಡಿಗೆಗಳು ಸಿಗ್ತಾ ಇಲ್ಲ ಇವ್ರ ದರ್ಬಾರಿಂದ ಅಂತೇಳಿ ಯೆಲ್ಲೋ ಬೋರ್ಡ್ನ ಮಾಲೀಕರೇನಿದ್ದಾರೆ ಅವರೀಗ ಸಾರಿಗೆ ಕಚೇರಿ ಹತ್ರ ಹೋಗಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಮುಂಚೆ ಒಂದು 6 ದಿವಸ 5 ದಿವಸಕ್ಕಿಂತ ಮುಂಚೆ ಎಲ್ಲರೂ ನಮ್ಗೆ ಕಸ್ಟಮರ್ಸ್ ಇಲ್ಲಪ್ಪ ಕುಂಭಮೇಳಕ್ಕೆ ಹೋಗ್ಬೇಕು, ನಿಮ್ಮ ಗಾಡಿ ಐತೆ ಆಯ್ತು ರೀ ಸರ, ನಮ್ಮದು ಯೆಲ್ಲೋ ಬೋರ್ಡ್ ಐತಿ, ನಮ್ಮ ಬಾಡಿಗೆ ಹೊಡೆಯೋ ಗಾಡಿನೇ ಐತಿ, ನಾವು ಬರಬೇಕಪ್ಪ ಅಂತಂದ್ರೆ ನಮಗೆ ಟಿ ಪಿ ತೆಗಿಸ್ಬೇಕು ಸರ. ಆಯ್ತಪ್ಪ ತೆಗ್ಸೋಣ ಅಂತಂತಂದ್ರೆ ನಮ್ಗೆ ಅವತ್ತಿನ ದಿವಸ ಗಾಡಿ ಬುಕ್ ಆಗಿದ್ದು. ಮಾರನೇ ದಿವಸ ನಮ್ಮ ಊರಲ್ಲಿರ್ತಕ್ಕಂಥ ವೈಟ್ ಬೋರ್ಡ್ ಗಾಡಿಗಳವ್ರು ಕಾಂಟ್ಯಾಕ್ಟ್ ಮಾಡಿ, ಇಲ್ಲಪ್ಪ ನಿಮ್ಮ ಗಾಡಿಗಳು ಬೇಡ, ವೈಟ್ ಬೋರ್ಡ್ ಗಾಡಿ ಬರುತ್ತೆ, ಅವ್ರದ್ದು ಯಾವುದೂ ಟಿ ಪಿ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ, ಆರಾಮ್ ಸಿರಿ ಓನ್ ಯೂಸ್ ನಾವು ಹೋಗಿ ಬರ್ತೀವಿ ಅನ್ನೋ ರೀತಿಯಿಂದ. ಆಮೇಲೆ ಅವ್ರದ್ದು ಇನ್ನೂ ₹1 ಕಮ್ಮಿನೂ ಬರ್ತೀನಿ ಅಂತ ಹೇಳಿದೆ ನಮ್ಮ ಮನುಷ್ಯ. ಮತ್ತು ನಿನಗೆ ಟಿ ಪಿ ತೆಗಿಸಿ ನಾವು ಮತ್ತೆ ನಿನಗೆ ಎಕ್ಸ್ಟ್ರಾ ಭತ್ತ ಕೊಟ್ಟು ಯೆಲ್ಲೋ ಬೋರ್ಡ್ ಗಾಡಿ ತೊಗೊಂಡೋಗಿ ಯಾಕೆ ಬೇಕು, ಆಮೇಲೆ ಹಿಂಗೆ ₹1 ರೇಟನ್ನು ಜಾಸ್ತಿ ನಿಂದು. ಇಲ್ಲ ಸರ್, ಕಾಮನ್ ಆಗಿ ₹14 ಓಡಿಸ್ತೀವಿ, ಎಲ್ಲರೂ ಮತ್ತು ಅದೇ ರೇಟೇ ಓಡಿಸ್ತೀವಿ. ಅಲ್ಲಪ್ಪ ಅದು ₹13 ಬರ್ತಾನಲ್ಲ, ಮತ್ತು ನಿಂದೆ ₹14 ತೊಗೊಂಡು ಹೋಗಬೇಕು, ಮತ್ತು ನಿಂಗೆ ಟಿ ಪಿ ಯಾಕೆ ತೆಗಿಸ್ಬೇಕು ಅನ್ನೋ ಮಟ್ಟಕ್ಕೆ ಇವತ್ತು ಬಂದು ನಿಂತ್ಕೊಂಡಿದ್ದಾವೆ. ತದನಂತರ ಸರ ಈಗ ಒಂದು 2 ವರ್ಷದ ಕೂಡ ಈ ಬಸ್ ಫ್ರೀ ಆದ ನಂತರ ನಾವು ಸಾಕಷ್ಟು ಕಷ್ಟ ಅನುಭವಿಸಿದ್ದೀವಿ. ಆದರೂ ಕೂಡ ಅದಕ್ಕೆ ನಮ್ಮ ಕಡೆಯಿಂದ ಏನೂ ಮಾಡೋಕ್ಕಾಗಲ್ಲ. ಆದರೂ ಕೂಡ ಇದರಲ್ಲಿ ಪ್ರತಿ ದಿವಸ ಅಲ್ಲೊಂದು ಇಲ್ಲೊಂದು ಎಲ್ಲೊಲ್ಲೋ ಒಂದು ಬಾಡಿಗೆ ಸಿಕ್ತಿದ್ವು. ಆ ಬಾಡಿಗೆಗೂ ಇವತ್ತು ಈ ವೈಟ್ ಬೋರ್ಡ್ ಗಾಡಿಯವರು ಅಡ್ಡ ದುಡ್ಡಿ ಹೊಡೆಯೋದ್ರಿಂದ ಇರ್ಬೋದು, ಮತ್ತು ನಾವೆಲ್ಲ ಬಾಡಿಗೆ ಮುಗಿಸೋ ಜಾಗದಲ್ಲಿ ಅವ್ರು ₹14 ಹೇಳ್ತಾರಲ್ರಿ, ನಾವು ₹13 ಬರ್ತೀನಿ ಅನ್ನೋದ್ರಿಂದ ಇರ್ಬೋದು. ಹಂಗಾಗಿ ಇವತ್ತಿನ ದಿವಸ ನಮ್ಮ ಪರಿಸ್ಥಿತಿ ಹೆಂಗಾಗೈತಪ್ಪ ಅಂತಂದ್ರೆ ಗಾಡಿ ಬೆಳಿಗ್ಗೆ ಸ್ವಲ್ಪ ಹೊಡೆಯೋನೋ ಬೇಡ ಅನ್ನೋ ಮಟ್ಟಕ್ಕಾಗೈತಿ. ಪ್ರತಿಯೊಬ್ಬ ಡ್ರೈವರ್ಗಳೂ ಕಷ್ಟ ಇದೆ. ಆಮೇಲೆ ನಾವು ಟ್ಯಾಕ್ಸ್ ಕಟ್ಟಿ ಇನ್ಶೂರೆನ್ಸ್ ಕಟ್ಟಿ ವೈಟ್ ಬೋರ್ಡ್ ಗಾಡಿಗೆ 12,000 ರಿಂದ 15,000 ಇನ್ಶೂರೆನ್ಸ್ ಬಂದರೆ ನಮ್ದು ಯೆಲ್ಲೋ ಬೋರ್ಡ್ ಗಾಡಿಗೆ 35,000 ರಿಂದ 40,000 ಇನ್ಶೂರೆನ್ಸ್ ಸರ್. ಆಮೇಲೆ ಇವತ್ತಿನ ಪರಿಸ್ಥಿತಿಗಳು ಹೆಂಗಿದೆ, ಅಧಿಕಾರಿಗಳು ನಮ್ಮ ಯೆಲ್ಲೋ ಬೋರ್ಡ್ ಗಾಡಿಗಳನ್ನು ನಿಂದಿರಿಸಿ ಪ್ರತಿಯೊಂದು ಪರಿಶೀಲನೆ ಮಾಡ್ತಾರೆ. ಒಂದು ಟ್ಯಾಕ್ಸ್ ಇಲ್ಲ ಅಂದ್ರೆ ಒಂದು 5,000, ಪಾಸಿಂಗ್ ಆಗಿಲ್ಲ ಅಂದ್ರೆ 5,000. ಬಟ್ ನಾವು ಬಾಡಿಗೆ ಹೊಡೆಯೋರು ಇವತ್ತಿನ ನಾಳೆ ಮಾಡಿಸಿರ್ತೀವಿ, 4 ದಿವಸ ಹೆಚ್ಚು ಕಮ್ಮಿ ಮಾಡಿಸ್ಕೊಂಡಿರ್ತೀವಿ. ನಾವೇ ಪರ್ಫೆಕ್ಟ್ ಅಂತ ಹೇಳೋಲ್ಲ. ನಾವು ಎಲ್ಲ ಟ್ಯಾಕ್ಸಿ ಗಾಡಿಯವರು ಹಳದಿ ಬಣ್ಣವರು 3 ತಿಂಗಳು ಟ್ಯಾಕ್ಸ್ ಕಟ್ತೀವಿ, ವರ್ಷಕ್ಕೆ ₹40,000 ಇನ್ಸೂರೆನ್ಸ್ ಕಟ್ತೀವಿ. ವರ್ಷ ಏನಿಲ್ಲ ಅಂದ್ರೂ ನಾವು ಒಂದು ಪಾಸಿಂಗ್ ಮಾಡಿಸ್ಬೇಕಾರೆ 60,000 ರಿಂದ 70,000 1 ಲಕ್ಷ ತನಕ ಖರ್ಚು ಬರ್ತದೆ ರೀ. ಆ 1 ಲಕ್ಷ ದುಡಿಯೋದಲ್ರಿ, ಮತ್ತು ಮನೆ ಕೂಡ ನಮ್ಗೆ ಕೊಡೋಕ್ಕಾಗಲ್ಲ, ಬೇರೆ ಗಾಡಿಗೆ ದುಡಿಯೋಕ್ಕಾಗಲ್ಲ. ಡಾಕ್ಯುಮೆಂಟ್ಸ್ಗೆ ಗೌರ್ಮೆಂಟ್ ತಕ್ಕಂಗೆ ಅಡ್ಡಾಡ್ತೀವಿ ನಾವು. ಗೌರ್ಮೆಂಟ್ ಅವ್ರು ಏನು ಇದನ್ನು ಹೇಳ್ತಾರೆ ಆ ಪ್ರಕಾರ ಇದ್ದೀವಿ. ಎಲ್ಲ ಡಾಕ್ಯುಮೆಂಟ್ಸ್ ರೆಕಾರ್ಡ್ಸ್ ಎಲ್ಲ ಕ್ಲಿಯರಿಟಿ ಇದ್ದಾವೆ. ನಮಗೂ ನಾವು 3 ತಿಂಗಳಿಗೊಮ್ಮೆ ₹5,000 ಟ್ಯಾಕ್ಸ್ ತುಂಬ್ತೀವಿ, ವರ್ಷಕ್ಕೆ ₹40,000 ಇನ್ಸೂರೆನ್ಸು. ಆಮೇಲೆ ಎಲ್ಲ ಟ್ಯಾಕ್ಸು ಗೀಕ್ಸು ಇನ್ಸೂರೆನ್ಸ್ ಅಂದ್ರೆ ನಮಗೆ ಭಾಳ ಹೊರೆ ಆಗತ್ತೆ ಸರ್. ನಮಗೆ ಈಗ